ಕೃಷಿ ಅಧಿಕಾರಿಗಳ ಎಕ್ಸಾಮ್ ವಾಪಸ್ ತಗೊಂಡಿದ್ದೀರಾ? ನೋಡಿ, ಹಲವಾರು ದಿನಗಳಿಂದ ನಮ್ಮ ಕೃಷಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಅವರ ಬೇಡಿಕೆ ಏನಿತ್ತು ಅಂದರೆ ಅವ್ರು ಮಾಡ್ತಾ ಇರುವಂಥ ಸಿಲೆಬಸ್ಸು ಮತ್ತು ಇಂಜಿನಿಯರಿಂಗ್ನಲ್ಲಿ ಏನು ಬಯೋಟೆಕ್ನಾಲಜಿದಿದೆ, ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ನೀವು ಸಮಾನವಾಗಿ ಹೋಲಿಕೆ ಮಾಡಿ ಎ ಒ ಅಥವಾ ಅಸಿಸ್ಟೆಂಟ್ ಎ ಒಗಳಿಗೆ ನೀವು ಅವಕಾಶ ಮಾಡಿಕೊಟ್ರೆ ಭಾಳ ಕಷ್ಟ ಆಗುತ್ತೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗದಿಂದ ವಂಚಿತರಾಗ್ತಾರೆ ಅಂತ ಪ್ರತಿಭಟನೆ ಮಾಡ್ತಾರೆ. ಅದೆಲ್ಲ ಸಾಧಕ ಬಾಧಕ ನೋಡಿದ್ಮೇಲೆ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂದರೆ 2022ರಲ್ಲಿ C&R ರೂಲು ಹಿಂದಿನ BJP ಸರ್ಕಾರ ಚೇಂಜ್ ಮಾಡಿದೆ. ಸೊ ಆ ಲೋಪವನ್ನು ತಿದ್ದಬೇಕು ಅಂದರೆ 2-3 ತಿಂಗಳಾಗುತ್ತೆ. ಮತ್ತು ಅದರ ಹೊರತುಪಡಿಸಿ ಇನ್ನೂ 3-4 ಬೇಡಿಕೆಗಳು ಕೂಡ ವಿದ್ಯಾರ್ಥಿಗಳಿತ್ತು. ಸೊ ಅವೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕಂದ್ರೆ ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅವರೆಲ್ಲ 4 ಬೇಡಿಕೆಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಒಂದು 15-20 ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರವಿವಾರ ಏನು ಎಕ್ಸಾಮ್ ಇತ್ತು ಅದನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ. ಆದಷ್ಟು ಬೇಗ ಹೊಸ ದಿನಾಂಕಗಳನ್ನು ನಾವು ಪ್ರಕಟಿಸ್ತೇವೆ. ಸೊ 1 ತಿಂಗಳ ಒಳಗಡೆ ರಿಪೋರ್ಟು ಬರುತ್ತೆ ಮತ್ತು ಅದರ ಆಧಾರದ ಮೇಲೆ ಏನೇನು ಲೋಪಗಳಿದೆ ಅದನ್ನು ಸರಿಪಡಿಸಿ KA ಮುಖಾಂತರ ಒಂದು ಹೊಸ ಡೇಟನ್ನು ನಾವು ನಿಗದಿಪಡಿಸ್ತೀವಿ ಆದಷ್ಟು ಬೇಗ. ಸರ್, ABVP ಮತ್ತು ಕೆಲವು ಆರ್ಗನೈಸೇಷನ್ಸ್ಗಳು ದೋ ದೇರ್ ಆರ್ ಸರ್ಟೇನ್ ರೂಲ್ಸ್ ಇದ್ರೂ ಕೂಡ CBIಗೆ ಯಾವ ಕೇಸ್ಗಳನ್ನು ಇದು ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ನೋಡಿ. ದಯವಿಟ್ಟು ನಾನು ನಿನ್ನೆನೂ ನಮ್ಗೆ ಹೇಳಿದ್ದೀನಿ, ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಪ್ಪ. CBI ಅವರು ಒಂದು ಲೆಟರ್ ಬರೆದಿರೋದು ರಜನೀಶ್ ಗೋಯಲ್ ಅವರಿಗೆ, ಎಲ್ಲ ಯಾವುದೇ ಕೇಸ್ಗಳು ಕೊಡಬೇಡಿ, ಅಕಸ್ಮಾತ್ ಕೇಸ್ ಕೊಟ್ಟರು ಸಿಬ್ಬಂದಿಗಳು ನೀವೇ ಕೊಡಬೇಕಾಗುತ್ತೆ. ಅಂದರೆ 100 ಜನ ಸಿಬ್ಬಂದಿಗಳು ಬೇಕಾದರೆ ಆಲ್ಮೋಸ್ಟ್ 80-95 ಸಿಬ್ಬಂದಿಗಳು ನಮ್ಮವರೇ ಆಗ್ತದೆ ಅಂತ. ಆಮೇಲೆ ಹಿಂದೆ ಪ್ರಕರಣಗಳೆಲ್ಲ ನಾವು ಯಾವ್ದು CBI ಕೊಟ್ಟಿದ್ದಾರೆ, ಕರ್ನಾಟಕ ಪೊಲೀಸು ಭಾಳ ಕರೆಕ್ಟಾಗಿ ಮಾಡಿದ್ದಾರೆ ಅಂತ CBI ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇವ್ರು ಏನು ಓದ್ತಾರೋ ಏನು ಮಾಡ್ತಾರೋ ಏನು ಸುಮ್ಮನೆ ನೀವು ಕ್ಯಾಮ್ರಾ ಆನ್ ಮಾಡಿ ಅವ್ರ ದಂಧೆನೇ ನಿಂತೋಗ್ತದೆ. ಕ್ಯಾಮ್ರಾ ಆಫ್ ಮಾಡಿ ಒಂದು 5 ದಿನ ಆ ABVP BJP ಅವ್ರ ದಂಧೆನೇ ನಿಂತೋಗ್ತದೆ. ಅವ್ರದ್ದು ಏನು ಬೇಡಿಕೆ ಇಡಲಿಕ್ಕೂ ಕೂಡ ಏನಾದರೂ ಒಂದು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಇಡಬೇಕಲ್ಲ. ಮೇಲ್ಗಡೆ CBI ಯಾರು ನಡೆಸ್ತಾ ಇರೋದು? ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರದವರೇ ಹಿಂಗೆ ಬರೆದು ಕೊಟ್ಟಾದಮೇಲೆ ನೀವು ಮೇಲ್ಗಡೆ ಅಲ್ಲಿ ಬರೀತಾರೆ ದಯವಿಟ್ಟು ಯಾವುದೇ ಕೇಸ್ ಕೊಡಬೇಡಿ ಅಂತ, ಇಲ್ಲಿ ಎಲ್ಲ ಕೇಸು ಕೊಡಿ ಅಂತ. ಏನಿದೆ ಇದರ ಅರ್ಥ? ಸೊ ದಯವಿಟ್ಟು ಸ್ವಲ್ಪ ಹಿಂದೆ ಅವ್ರ ನಿರ್ದೇಶನಗಳನ್ನು ಮತ್ತು ಅವರ ಮನವಿಗಳನ್ನು ABVP ಅವರಿಗೆ ಓದೋಕ್ಕೆ ಹೇಳಿ. ಬರೀ ಬೆಳಿಗ್ಗೆ ಎದ್ದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಓದೋದಲ್ಲ. ಸರ್, ಇದು ಕ್ಯಾಬಿನೆಟ್ ಖಾತೆ ಹಂಚಿಕೆ ವಿಚಾರ ಒಂದು ಗೊಂದಲ ಆಗ್ತಿದೆ. ಈಗಿರುವಂಥ ಚರ್ಚೆ, ಈಗಿರುವ ಸಚಿವರಲ್ಲಿ ಅದಲು ಬದಲು ಮಾಡ್ಬೋದು, ಒಬ್ಬರನ್ನ ಕೈ ಬಿಡ್ಬೋದು, ಆ ಥರದ ಚರ್ಚೆ ನಡೀತಾ ಇದೆ. ನೋಡಿ, ಯಾವುದೇ ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ, ನಾವು ಸುಮಾರು 140 ಜನ ಇದ್ದೀವಿ, 30-33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೇರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡೂ.
ಆಯಿತಾ. ಈಗ ನೀವು ಇಲ್ಲ ಒಂದು ನಿಮಿಷ ಅಭಿಯವರೇ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪಕ್ಷ ನಿರ್ಧಾರ ತಗೊಳ್ಳಿ, ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ. ಲೇಟೆಸ್ಟ್ ಎಕ್ಸಾಂಪಲ್ ಈ ಕೃಷ್ಣಪ್ಪ ಅವ್ರ ಮನೆಗೆ ಡಿ ಕೆ ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸುರ್ಜೇವಾಲಾ ಅವರು ಹೋದ್ರು. ಅವ್ರು ಹೇಳ್ತಿರೋದು ತುಂಬ ಕ್ಲಿಯರ್ ಇದೆ, ನಾವು ಮಿನಿಸ್ಟರ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಬಹುತೇಕ ಮಾತಾಡೋರೆಲ್ಲರೂ ಕೂಡ ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳ್ತಿರೋದು, ನಾವು ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಾರ್ಟಿ ಜೊತೆ ಹೋಗ್ತೀವಿ ಅಂತ. ಇದು ನೋಡಿ, ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ನಾವು ತಾವು ಮಾಧ್ಯಮದವರಾಗಲಿ ಅಥವಾ ನಾನು ಪಕ್ಷದ ಕಾರ್ಯಕರ್ತನಾಗಲಿ ನಾನು ಹೇಳೋಕ್ಕಾಗೋದಿಲ್ಲ. ಅದೇನೇ ಇದ್ದರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರಿರೋ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಇಲ್ಲ, ನಮಗೆ ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಬೇಕಾಗುತ್ತೆ. ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಟು ಅಸ್. ಖಾತೆ ಹಂಚಿಕೆ ಯಾಕೆ ವಿಳಂಬ ಆಗ್ತಿದೆ ಅಂತ? ಯಾಕಂದರೆ 4 ದಿನ ಆಯಿತು ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇನ್ನೂ ಕೂಡ ಖಾತೆ ಹಂಚಿಕೆಗಳಾಗಿ ಮುಂದಿನ ವಾರದಿಂದ ಸೆಷನ್ ಇದೆ. ಇಲಾಖೆ ಬಗ್ಗೆ ಖಂಡಿತವಾಗಿ ತಾವು ಹೇಳೋದು ನಿಜ ಇದೆ. ಒಂದು ವಾರ ಟೈಮ್ ಕೊಟ್ಟರೆ ಎಲ್ಲರಿಗೂ ಅವರವರ ಇಲಾಖೆ ಬಗ್ಗೆ ಹೆಚ್ಚು ಮಾಹಿತಿ ಪಡೆದು ಸದನದಲ್ಲಿ ಇನ್ನೂ ಕಟ್ಟುನಿಟ್ಟವಾಗಿ ವ್ಯವಸ್ಥಿತವಾಗಿ ಏನು ವಿರೋಧ ಪಕ್ಷದವ್ರು ಇರ್ಬೋದು, ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಾಗ್ತದೆ. ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ಕುರುಬ ಸಮುದಾಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಎಸ್ಪೆಷಲಿ ಸಿದ್ದರಾಮಯ್ಯನವ್ರ ಮೇಲೆ ಅಂತ ಚರ್ಚೆಗಳಾಗ್ತಿದ್ದಾವೆ. ಅದೆಷ್ಟು ಮಟ್ಟಿಗೆ ಸರಿ? ನೋಡಿ, ಅದು ನಾನು ಹೇಳಿಲ್ವಾ, ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟ ಇದರಲ್ಲಿ. ಆದರೂ ಕೂಡ ಒಂದು ಪ್ರಯತ್ನ ಮಾಡಿದೆ. ಹಿಂದೆ ಕೂಡ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇದ್ದರು ಕುರುಬ ಸಮುದಾಯದವರು? ಸಿ ಎಮ್ ಅವರೇ ಇದ್ದರು, ಪ್ಲಸ್ ಭೈರತಿ ಸಾಹೇಬ್ರಿದ್ರು, ಇಬ್ಬರು ಇದ್ದರು. ಈಗಲೂ ಅದೇ ನಮ್ಮ ನ್ಯೂಮರಿಕಲಿ ಅದೇ ಕಂಟಿನ್ಯೂ ಆಗಿದೆ. ನಾ ಹೆಚ್ಚು ಬೇಕಂತ ಎಲ್ಲ ಸಮುದಾಯದಗಳು ಬೇಡಿಕೆ ಇರ್ತದೆ. ಯಾಕಂದರೆ ಅಧಿಕಾರ ಸಿಕ್ಕಿದ್ರೆ, ಒಂದು ಕುರ್ಚಿ ಸಿಕ್ಕಿದ್ರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಬಲ ಬರ್ತದೆ, ಇನ್ನೂ ಹೆಚ್ಚು ರೀತಿಯಾಗಿ ನಾವು ಸೇವೆ ಮಾಡ್ಬೋದು ಅಂತ ಎಲ್ಲ ಸಮುದಾಯದ ಜನರಿಗೂ ಇದೇ ಇರ್ತದೆ. ಆದರೆ ನಮಗೆ ಸಂವಿಧಾನಿಕವಾಗಿ ಒಂದು ಲಿಮಿಟ್ ಇದೆ, 15% ನಾವು ದಾಟ್ಲಿಕ್ಕೆ ಆಗೋದಿಲ್ಲ. ನೀವು ಲಿಂಕ್ ಕಳಿಸ್ತೀನಿ ಅಂದ್ರೆ ಯಾರು ಕಳಿಸಿಲ್ಲ. ವಿಪಕ್ಷ ನಾಯಕರು ಆಡಿಯೋ ನೀವು ಇಟ್ಕೊಂಡಿರೋ ಬದಲು ಗೃಹ ಸಚಿವರು ಕೊಟ್ಟರೆ ಅವ್ರು ಅದನ್ನು FIR ಮಾಡಿಸ್ತಾರೆ, ಅದನ್ನು ಫೋರೆನ್ಸಿಕ್ ಕಳಿಸ್ತಾರೆ ಅಂದಾಗ ಅವರು ಒಂದು ಹೇಳ್ತಾರೆ, ಸರ್ ನಾನೇ ತೊಗೊಂಡೋಗಿ ಕೊಟ್ಟು ಅವ್ರು FIR ಮಾಡಂಗಿದ್ರೆ ಅವ್ರು ಯಾಕೆ ಗೃಹ ಸಚಿವರಾಗಬೇಕು? ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ, ಸುಮೋಟೋ ತೊಗೊಳ್ಳಿ. ಆಮೇಲೆ ನೀವು ಬ್ರದರ್ ಅಂತ ಹೇಳಿದ್ರಲ್ಲ, ಅವರು ಕರೆಕ್ಟಾಗಿ ಗೃಹ ಮಂತ್ರಿ ಕೆಲಸ ಮಾಡಿದ್ರೆ ನಾನು ಬ್ರದರ್ ಅಂತ ಒಪ್ಕೊಳ್ತೀನಿ. ಆಯಿತು, ಸೋಮೋಟೋ ಅಂದರೆ ಅವ್ರು ಹೇಳಿರೋದಕ್ಕೆಲ್ಲ ನಾನು ಸೋಮೋಟೋ ತೊಗೊಳಕ್ಕೆ ಹೋದರೆ ಆಯಿತು, ಇಲ್ಲದ್ರೆ ನೀವೆಲ್ಲ ಹೇಳಿದ್ಕು ಸೋಮೋಟೋ ತೊಗೊಳಕ್ಕೆ ಹೋದರೆ ನಂದು ಅದೇ ಕೆಲಸ ಆಗ್ತದೆ. ಈಗ ಸೋಮೋಟೋ ಯಾವಾಗ ತಗೋತೀವಿ ಅಂದರೆ ಯಾವಾಗ ಪ್ರಕರಣಗಳು ಗಂಭೀರವಾಗಿದೆ ಅಂತ. ಈಗ ನೀವು ನಿಮ್ಮ ಪ್ರಕಾರ ಗಂಭೀರವಾಗಿದೆ, ನಾವು ಪರಿಗಣಿಸಬೇಕು ಅಂದರೆ ಕೊಡಿ ನಮಗೆ, ಯಾಕಂದರೆ ಸೋರ್ಸ್ ನಿಮ್ಮ ಹತ್ರ ಇದೆ ಅಲ್ಲ. ಈಗ ಸೋಮೋಟೋ ತಗೋತೀನಿ, ನನಗೇನಿಲ್ಲ. ಬಟ್ ಅವರೇ ಬರೋ ಸೋರ್ಸ್ ಕೊಡಬೇಕಲ್ಲ ನನಗೆ, ಯಾಕಂದರೆ ಅವ್ರು ಬಹಿರಂಗ ಮಾಡಿದ್ದು. ನಿಮ್ಮ ನೆನಪಿದ್ರೆ ಪತ್ರಿಕೆಯಲ್ಲಿ ಏನು ಬಂದಿದ್ದನ್ನು ನಾನು ಹೇಳಿದ್ದಕ್ಕೆ, ನೀವೇನು ಪ್ರಸಾರ ಮಾಡಿದ್ದನ್ನು ಅದನ್ನು ಪುನರುಚ್ಚರಿಸೋದಕ್ಕೆ ನನಗೆ CID ಅವರು 3 ಸರಿ ನೋಟಿಸ್ ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? PSIಗಳ ಬಗ್ಗೆ ವಾಟ್ ವಾಸ್ ಶೋಕೇಸ್ ಟೆಲಿಕಾಸ್ಟ್ ಆ್ಯಂಡ್ ಬ್ರಾಡ್ಕಾಸ್ಟೆಡ್ ಅದನ್ನು ಹೇಳಿದ್ದಕ್ಕೆ ನನಗೆ ಇದು ಕೊಟ್ಟರು. ನಾವು ಹಂಗೆ ಮಾಡೋಕ್ಕಾಗ್ತದೆ ಸರ್? ಅವರು ಪಾಪ MLA ಇದ್ದಾರೆ, ಕೌನ್ಸಿಲ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಅವರಿಗೆ ಹಾಗೆ ನಡೆಸ್ಕೊಳಕ್ಕೆ ಆಗೋದಿಲ್ಲ. ನೋಡಿ, ಆಗಲೇ FIR ನಾವು ದರ್ಜ್ ಮಾಡಿದ್ದೀವಿ. ಅದು ಲಾಕಪ್ ಡೆತ್ ಅಥವಾ ಇಲ್ಲ ಅಂತ ಮೇಲೆ ಅಂದರೆ ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನಿಜ, ಅದು ಆಗಬಾರ್ದು. ಪೇದೆ ಏನು ಕಪಾಳಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಅದು ಆದಮೇಲೆ ಸ್ಟೇಷನ್ ಬಿಟ್ಟು ಹೋಗಿದ್ದಾರೆ. ಅದು ಅಲ್ಲಿ ಏನೂ ಆಗಿಲ್ಲ ಅಂತ ಮಾಹಿತಿ ಬರ್ತಾಯಿದೆ. ಪುಟ್ ಇಟ್ ಟು ಎನ್ಕ್ವೈರಿ. ಆಮೇಲೆ ಅವರಿಗೂ ಕೂಡ ಸಸ್ಪೆಂಡ್ ಮಾಡಿದ್ದೀನಿ. ಆದರೆ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ಕೊಡೋದು ಜವಾಬ್ದಾರಿ ನಮ್ಮದಾಗಿದೆ. ವಿ ವಿಲ್ ಡೂ ಇಟ್. ಸರ್, ಒಂದು SOP ಅಂತ ಇರುತ್ತೆ, ಅದನ್ನು ಪಾಲನೆ ಮಾಡಬೇಕಾಗಿದೆ. ಕೆಲವರು ನೋಡಿ, SOP ಎಲ್ಲದಕ್ಕೂ ಇರ್ತದೆ ಸರ್. FIR ಮಾಡೋದಕ್ಕೆ ಇರ್ತದೆ, ಯಾರಾದರೂ ಬಂದು ವಾಲಂಟ್ರಿ ಡಿಸ್ಕ್ಲೋಸರ್ ಮಾಡಿದ್ರೆ ಅದಕ್ಕೂ ಮಾಡೋದಿರ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮವರೇ ಅದನ್ನು ಮಾಡೋದಿಲ್ಲ.
ಅದು ಕೂಡ ನಾವು ಕಾಲಕ್ಕೆ ಆ್ಯಕ್ಷನ್ ತೊಗೋತೀವಿ. ಈಗ ಅದಕ್ಕೋಸ್ಕರ ಅಂತಲೇ ನಾವು ಟ್ರೈನಿಂಗ್ ಸೆಷನ್ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಇಟ್ಟಿರ್ತೀವಿ. ಅದನ್ನು ಕೂಡ ಏನು ಲೋಕಲಲ್ಲಿ ಎಲ್ಲರೂ ಪರಿಚಯ ಆಗಿರ್ತಾರೆ ಮಾಡಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಒತ್ತಡಗಳ ಮೇಲೆ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ನಾನು ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ್ದೀನಿ, ಯಾವುದೇ ರಾಜಕೀಯ ಒತ್ತಡ ಇರಲಾರ್ದೆ ನಿಷ್ಪಕ್ಷಪಾತವಾಗಿ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಯಾರಾದರೂ ಬಂದು ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ನಲ್ಲಿ ಏನಿದೆ ಅದರ ಪ್ರಕಾರ ನೀವು ತೊಗೊಳ್ಬೇಕು ಹೊರತು ನೀವು ನಿಮ್ಮದಾದಂಥ ಒಂದು ಡೈಮೆನ್ಷನ್ ಆಗಲಿ ನಿಮ್ಮದಾದಂಥ ಒಂದು ಮಿರ್ಚಿ ಮಸಾಲ ಹಾಕಿ ತೊಗೊಳಂಗಿಲ್ಲ ಅಂತಲೇ ಕೂಡ ನಾನು ಅವರಿಗೆ ಆಗಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ವಿ ವಿಲ್ ಎನ್ಶೋರ್ ದಟ್ ಜಸ್ಟಿಸ್. ದೊಡ್ಡ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಸ್ವಲ್ಪ ಈ ಥರ ಕಡಿಮೆ ಆಗ್ಬೋದೇನೋ. ಯಾವುದು ದೊಡ್ಡ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಹೊಣೆಗಾರಿಕೆ ಮಾಡಿ ನೋಡಿ ಯಾರೇ ಇರ್ಬೋದು ಸರ್. ಈಗ ನೋಡಿ ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು ಒತ್ತಡ ಹಾಕಿ ಒಂದು IGPಗೆ ರಾಜೀನಾಮೆ ಕೊಡಿಸಿರ್ಲಿಲ್ವ ಸರ್? ಅದು ಯಾರು ಒತ್ತಡದಿಂದ ಆಯಿತು? ನಮ್ಮದೇ ತಾನೇ. ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವಾಗೇ ನಾವು ಬಿಟ್ಟಿಲ್ಲ ಅಂದರೆ ಇವಾಗ ಐ ಆಮ್ ಅಕೌಂಟಬಲ್ ಫಾರ್ ಇಟ್. ನನ್ನ ಹೊಣೆಗಾರಿಕೆ ಆಗ್ತದೆ. ದೊಡ್ಡ ಅಧಿಕಾರಿ ಇರ್ಬೋದು, ಚಿಕ್ಕ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಬಂದು ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ನಲ್ಲಿ ಏನಿದೆ ಅದರ ಪ್ರಕಾರ ನೀವು ತೊಗೊಳ್ಬೇಕು ಹೊರತು ನೀವು ನಿಮ್ಮದಾದಂಥ ಒಂದು ಡೈಮೆನ್ಷನ್ ಆಗಲಿ ನಿಮ್ಮದಾದಂಥ ಒಂದು ಮಿರ್ಚಿ ಮಸಾಲ ಹಾಕಿ ತೊಗೊಳಂಗಿಲ್ಲ ಅಂತಲೇ ಕೂಡ ನಾನು ಅವರಿಗೆ ಆಗಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ವಿ ವಿಲ್ ಎನ್ಶೋರ್ ದಟ್ ಜಸ್ಟಿಸ್. ದೊಡ್ಡ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಸ್ವಲ್ಪ ಈ ಥರ ಕಡಿಮೆ ಆಗ್ಬೋದೇನೋ. ಯಾವುದು ದೊಡ್ಡ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಹೊಣೆಗಾರಿಕೆ ಮಾಡಿ ನೋಡಿ ಯಾರೇ ಇರ್ಬೋದು ಸರ್. ಈಗ ನೋಡಿ ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು ಒತ್ತಡ ಹಾಕಿ ಒಂದು IGPಗೆ ರಾಜೀನಾಮೆ ಕೊಡಿಸಿರ್ಲಿಲ್ವ ಸರ್? ಅದು ಯಾರು ಒತ್ತಡದಿಂದ ಆಯಿತು? ನಮ್ಮದೇ ತಾನೇ. ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವಾಗೇ ನಾವು ಬಿಟ್ಟಿಲ್ಲ ಅಂದರೆ ಇವಾಗ ಐ ಆಮ್ ಅಕೌಂಟಬಲ್ ಫಾರ್ ಇಟ್. ನನ್ನ ಹೊಣೆಗಾರಿಕೆ ಆಗ್ತದೆ. ದೊಡ್ಡ ಅಧಿಕಾರಿ ಇರ್ಬೋದು, ಚಿಕ್ಕ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ.